ಗಣೇಶನಿಗೆ ಪ್ರಿಯವಾಗಿರುವಂಥ ಖಾದ್ಯಗಳಲ್ಲಿ ಕಡಲೆಕಾಳು ಉಸ್ಲಿ ಕೂಡ ಒಂದು. ತುಂಬಾ ಸುಲಭ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ 1 ಕಪ್ಪಷ್ಟು ಕಡಲೆಕಾಳು ತೊಗೊಂಡಿದ್ದೀನಿ. 3 ಸಾರಿ ಚೆನ್ನಾಗಿ ತೊಳೆದು 10 ಗಂಟೆ ಇದನ್ನು ನೆನೆಸಿಟ್ಟಿದ್ದೀನಿ. ಈಗ 10 ಗಂಟೆ ಆಗಿದೆ ನೋಡಿ, ಕಾಳು ಕೂಡ ಚೆನ್ನಾಗಿ ನೆಂದಿದೆ. ಮತ್ತೆ ಒಂದು 3 ಸಾರಿ ಚೆನ್ನಾಗಿ ಕಾಳನ್ನು ತೊಳೆದು ಕುಕ್ಕರಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕಾಳು ಮುಳುಗೋವರೆಗೂ ನೀರನ್ನ ಹಾಕ್ಕೊಂಡು 5 ವಿಜಿಲ್ ಬರೆಸ್ಕೊಂಡಿದ್ದೀನಿ. ಈಗ 5 ವಿಜಿಲ್ ಬಂದಿದೆ. ಕಾಳು ಕೂಡ ಹೇಗೆ ಬೆಂದಿದೆ ನೋಡೋಣ. ಕಾಳು ಕೂಡ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸ್ಟೇನರಲ್ಲಿ ಕಾಳನ್ನು ಸೋಸ್ಕೊಳ್ತಾ ಇದ್ದೀನಿ. ಈಗ ಕಡಾಯಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ. ಒಣಮೆಣಸಿನ್ಕಾಯಿ ಒಂದು 5 ಹಾಕಿದ್ದೀನಿ. ಕರಿಬೇವಿನ ಸೊಪ್ಪು, 2 ಬ್ಯಾಡಗಿ ಮೆಣಸಿನ್ಕಾಯಿ, ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಸ್ಟೇನ್ ಮಾಡ್ಕೊಂಡಿರೋಂಥ ಕಾಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಯೋವಾಗಲೇ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ನಾನೀಗ ಉಪ್ಪು ಹಾಕ್ತಾ ಇಲ್ಲ. ರುಚಿಗೆ ಬೇಕಾದರೆ ನೀವು ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಳು ಉಸ್ಲಿ ರೆಡಿಯಾಗಿದೆ. ತುಂಬಾ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ರುಚಿಯಾಗಿ ಖಾರವಾಗಿರುತ್ತೆ. ಗಣೇಶನಿಗೂ ಕೂಡ ತುಂಬಾ ಪ್ರಿಯವಾಗಿರುವಂಥದ್ದು. ಈ ಗಣೇಶ ಹಬ್ಬಕ್ಕೆ ಮಾಡಿ ನೈವೇದ್ಯ ಮಾಡಿ.